ನನ್ನಲ್ಲಿ ಪ್ರೇಕ್ಷಕರಿಗೆ ಒಂದೇ ಮನವಿ, ಕನ್ನಡದಲ್ಲೂ ಬೇರೆ ಬೇರೆ ಭಾಷೆಗಳನ್ನ ಅದು ಬರ್ತಾ ಇದೆ ಅಂತ ನೀವು ನೋಡ್ತಿದ್ದೀರಾ. ಖಂಡಿತವಾಗ್ಲೂ ನೀವು ಅದ್ರಲ್ಲಿ ಸಿನಿಮಾ ನೋಡದೇ ಇದ್ರು ಚೆನ್ನಾಗಿದೆ ಅಂತ ನೀವು 4 ಜನಕ್ಕೆ ಹೇಳ್ತಿದ್ದೀರಾ. ಕನ್ನಡದಲ್ಲೂ ತುಂಬಾ ಒಳ್ಳೆ ಸಿನಿಮಾಗಳು ಬರ್ತಿದೆ, ನಿಜವಾಗ್ಲೂ ಬರ್ತಾ ಇದೆ. ಬಟ್ ನೀವು ಹೋಗಿ ಥಿಯೇಟರ್ ದಯವಿಟ್ಟು ನೋಡಿ. ನೋಡ್ದಿರಾ ಎಲ್ಲೂ ಯಾವ ಕಮೆಂಟ್ ಅನ್ನು ದಯವಿಟ್ಟು ಓದಕ್ ಹೋಗ್ಬೇಡಿ. ಸಿನಿಮಾ ನೋಡಿ ಬೇಕಾದ್ರೆ ಹೇಳಿ. ತುಂಬಾ ನಾನು ಅದೇ ಮತ್ತೆ ಹೇಳ್ದಂಗೆ, ಮಂದಿರಕ್ಕೆ ವಾರ ಪೂರ್ತಿ ಹೋಗ್ತೀರಾ, ಚಿತ್ರಮಂದಿರಕ್ಕೆ ಒಂದು ದಿನ ಬಂದು ಹಾಗೆ ಅದೇ ಮೇಡಮ್ ಅವ್ರು ಹೇಳ್ದಂಗೆ ನೀವು ಮಲ್ಟಿಪ್ಲೆಕ್ಸ್ ಹೋಗದಿದ್ರು ಪರವಾಗಿಲ್ಲ, ದಯವಿಟ್ಟು ನೀವು ಸಿಂಗಲ್ ಸ್ಕ್ರೀನ್ಗಳಲ್ಲಿ ನಮ್ದು ಥಿಯೇಟರ್ಗಳಲ್ಲಿ ಇರುತ್ತೆ, ದಯವಿಟ್ಟು ಸಿನಿಮಾ ನೋಡಿ. ನಿಮ್ಮ ಸಿನಿಮಾ ತುಂಬಾ ಜನಕ್ಕೆ ಬೆಳೆಸಿದೀರಾ, ಅಣ್ಣವ್ರ ಕಾಲದಿಂದ ಇಲ್ಲಿವರೆಗೂ ಬೆಳೆಸ್ಕೊಂಡೇ ಬರ್ತಿದ್ದೀರಾ. ನೀವು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದೊಂದು ನಂಬಿಕೆಯಲ್ಲೇ ಸಿನಿಮಾ ರಂಗ ಇದೆ. ಯಾಕಂದ್ರೆ ಈಗಲೂ ಸಿನಿಮಾ ಥಿಯೇಟರ್ಗಳು ಮುಚ್ಕೊಂಡು ಹೋಗ್ತಾ ಇದೆ ಅನ್ನೋ ಕಾಲದಲ್ಲಿ ಹಿಡಿಬೇಕಾಗಿರೋರು ಅಭಿಮಾನಿ ದೇವರುಗಳೇ, ಪ್ರೇಕ್ಷಕರೇ. ದಯವಿಟ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ. IPL ನೋಡಿ, ಮಳೆನೂ ಬರುತ್ತೆ, ಬಟ್ ಮಳೆ ನಿಂತ ಮೇಲೆ ಆದ್ರೂ ನೀವು ಸಿನಿಮಾಗೆ ಹೋಗಿ ಅನ್ನೋದು ನನ್ನಲ್ಲಿ ಒಂದು ಮನವಿ ಅಷ್ಟೇ. ಠಾಣೆ ಮೇ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಹೊಸಬರ ಕನಸು, ಒಂದು ಹೊಸಬರ ತಂಡ. ನೀವೇ ಹರಸ್ಬೇಕು, ಹಾರೈಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.